ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪೂರಿ ಮೇಕರಲ್ಲಿ ಚಪಾತಿನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಸಾಫ್ಟಾಗಿ ಯಾವ ಥರ ಚಪಾತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಕೆಲವೊಂದು ಟಿಪ್ಸ್ಗಳನ್ನ ಅಥವಾ ನೀವು ಯೂಸ್ ಮಾಡಿದರೆ ಇದನ್ನು ತುಂಬ ಸುಲಭವಾಗಿ ಇದರಲ್ಲಿ ನಾವು ಚಪಾತಿನ ಮಾಡ್ಬೋದು. ಇದು ತುಂಬ ದೊಡ್ಡದಾಗಿದೆ, ಇದರಲ್ಲಿ ಚಿಕ್ಕದು ಬರುತ್ತೆ. ಆದರೆ ಇದನ್ನು ನೀವು ತಗೋಬೇಕಾದ್ರೆ ಇಷ್ಟೇ ದೊಡ್ಡ ಸೈಜ್ ಇರೋದನ್ನು ತಗೊಳ್ಳಿ, ಯಾಕೆಂದರೆ ಚಿಕ್ಕದಾದರೆ ನಮಗೆ ಪೂರಿ ಮಾತ್ರ ಆಗುತ್ತೆ. ಅದೇ ಇಷ್ಟೇ ದೊಡ್ಡ ಸೈಜ್ ನಾವು ತಗೊಂಡ್ರೆ ಇದರಲ್ಲಿ ಪೂರಿ, ಚಪಾತಿ ಅಥವಾ ವಡ ಏನು ಬೇಕು ಹಪ್ಪಳ ಎಲ್ಲನೂ ನಾವು ಮಾಡ್ಕೋಬೋದು. ತುಂಬ ವೆಯ್ಟ್ ಇದೆ, ಇದು ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ನಾನು ಯಾವ ಥರ ನಿಮಗೆ ನಾನು ಚಪಾತಿನ ಸಾಫ್ಟಾಗಿ ಮಾಡಿದ್ದೀನಿ ಅಂತ ಫುಲ್ ವಿಡಿಯೋ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ನಾನಿಲ್ಲಿ ಯೂಸ್ ಮಾಡಿರೋದು ದೀಪ್ ಅಂತ ಹೆಸರು, ಇದರದ್ದು ದೀಪ್ ಡಿಲಕ್ಸ್ ಅಂತ ಬರುತ್ತೆ ಬ್ರ್ಯಾಂಡ್ ನೇಮು. ಚಪಾತಿ ಪ್ರೆಸ್ ಅಂತಲೂ ಇದೆ, ಪೂರಿ ಪ್ರೆಸ್ ಅಂತಲೂ ಇದೆ. ದೊಡ್ಡದಾಗಿದೆ, ಚಿಕ್ಕದಾದರೆ ಅದರಲ್ಲಿ ಪೂರಿ ಮಾತ್ರ ಮಾಡೋಕ್ಕಾಗುತ್ತೆ, ಚಪಾತಿ ಮಾಡೋಕ್ಕೆ ಆಗಲ್ಲ. ಇದು ದೊಡ್ಡದಾಗಿರೋ ಕಾರಣ ಇದರಲ್ಲಿ ನಾವು ಚಪಾತಿನೂ ಮಾಡ್ಕೋಬೋದು, ಪೂರಿ, ವಡ ಅಥವಾ ಬೇರೆ ಏನಾದರೂ ಹಪ್ಪಳ ಏನಾದರೂ ಮಾಡಬೇಕು ಅಂತ ಇದ್ದರೆ ಇದನ್ನು ಈಸಿಯಾಗಿ ನಾವು ಇದರಲ್ಲಿ ಮಾಡ್ಕೋಬೋದು. ತುಂಬ ಹೆಲ್ಪ್ಫುಲ್ ಫ್ರೆಂಡ್ಸ್, ಯಾಕೆಂದರೆ ಇದನ್ನು ಖಂಡಿತವಾಗಿ ಎಲ್ಲರೂ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾವು ತುಂಬ ಟೈಮನ್ನು ನಾವು ಸೇವ್ ಮಾಡ್ಕೋಬೋದು, ಹಾಗೆ ಕೆಲಸವನ್ನು ಕಮ್ಮಿ ಮಾಡ್ಕೋಬೋದು. ಫಸ್ಟ್ ತಗೋಬೇಕಾದ್ರೆ ನಾನು ಚಿಕ್ಕ ತಗೊಳ್ಳೋದು ಅಂತ ಥಿಂಕ್ ಮಾಡ್ತಿದ್ದೆ, ಆದರೆ ನನಗೆ ಸೈಜ್ ನೋಡಬೇಕಾದ್ರೆ ಅದು ಪೂರಿ ಪ್ರೆಸ್ಸಿಗೆ ಮಾತ್ರ ಆಗ್ಬೋದು, ಬಟ್ ನಮ್ಮ ಚಪಾತಿ ಮಾಡೋದಕ್ಕಾಗಲ್ಲ ಅಂತ ಗೊತ್ತಾಗಿತ್ತು. ಸೊ ಇದನ್ನು ನನಗೆ ದೊಡ್ಡದೇ ಇರುವಂತಹ ಚಪಾತಿ ಮೇಕರನ್ನೇ ತಗೊಂಡಿದ್ದೀನಿ, ಎಲ್ಲದಕ್ಕೂ ಆಗುತ್ತೆ ಅಂತ. ತುಂಬ ಸಾಫ್ಟಾಗಿ ಹಿಟ್ಟು ಕಳಿಸ್ಕೊಳ್ಳಿ. ಇಲ್ಲಿ ನಿಮ್ಮದು ದಪ್ಪ ಇದ್ದರೆ ಅದು ದಪ್ಪನೇ ಬರುತ್ತೆ ಚಪಾತಿ. ಸ್ವಲ್ಪ ಸಾಫ್ಟಾಗಿ ಹಿಟ್ಟು ಕಳಿಸ್ಕೊಂಡ್ರೆ ತುಂಬ ಸಾಫ್ಟಾಗಿರೋ ಚಪಾತಿನ ನಾವು ಮಾಡ್ಕೋಬೋದು. ಇದ್ರ ಲೆಂತಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಇಷ್ಟೇ ಉದ್ದ ಇರುತ್ತೆ. ಇದು ಕರೆಕ್ಟಾಗಿದೆ, ಚಪಾತಿ ಸೈಜಲ್ಲೇ ಇದೆ. ಈಗ ಮಾಡಬೇಕಾದ್ರೆ ನಾವು ಈ ಥರ ಓಪನ್ ಮಾಡಿ ಇದರ ಒಳಗಡೆ ಪ್ಲಾಸ್ಟಿಕ್ ಪೇಪರ್ ಅಥವಾ ಈ ಥರ ನಾವು ಪಾರ್ಚ್ಮೆಂಟ್ ಪೇಪರ್, ಬಟರ್ ಪೇಪರ್ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ಸ್ಕ್ರೂನ ಲೂಸಾಗಿ ಇಟ್ಕೋಬೇಕು, ತುಂಬ ಟೈಟಾಗಿ ಇಟ್ಕೊಂಡ್ರೆ ಪ್ರೆಸ್ ಮಾಡೋಕ್ಕಾಗಲ್ಲ. ಲೂಸಾಗಿ ಇಟ್ಕೊಂಡ್ರೆ ನಿಮ್ಗೆ ಬೇಕಾದಾಗಿದ್ದಾನೆ ಶೇಪಲ್ಲಿ ಚಪಾತಿನ ಮಾಡ್ಕೋಬೋದು ನಾವು. ಇಲ್ಲಿ ನಾವು ಈ ಥರ ಪೇಪರ್ ಯೂಸ್ ಮಾಡಬೇಕಾದ್ರೆ ಇದನ್ನು ಸುತ್ತಲೂ ರೌಂಡ್ ಶೇಪಲ್ಲಿ ಅಥವಾ ಒಂದು ಸ್ವಲ್ಪ ಶೇಪ್ ಕೊಟ್ಟು ಸಾಕು, ಮಾಡ್ಕೊಂಡ್ಬಿಟ್ಟು ಆಮೇಲೆ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಚಪಾತಿ ಅಥವಾ ಪೂರಿ ಬರುತ್ತೆ. ಇಲ್ಲಿ ನಾನು ಫಸ್ಟು ರೈಸ್ ವಡ ಮಾಡಿದ್ದೀನಿ. ಇದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸುತ್ತಲೂ ಶೇಪ್ ಮಾಡಿಬಿಟ್ಟು ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಯಾವುದಾದ್ರೂ ಹಾಕ್ಕೊಂಡ್ಬಿಟ್ಟು ಅದರ ಮಿಡ್ಲೆಯಲ್ಲಿ ಹಿಟ್ಟನ್ನು ಇಟ್ಬಿಟ್ಟು ನಾವು ಪ್ರೆಸ್ ಮಾಡಬೇಕು. ಇವಾಗ ವಡೆ ಮಾಡಬೇಕಾದ್ರೆ ತುಂಬ ಜೋರಾಗಿ ಪ್ರೆಸ್ ಮಾಡಬೇಡಿ, ಯಾಕೆಂದರೆ ಅದು ವೆಯ್ಟ್ ಇರುತ್ತೆ ಆಲ್ರೆಡಿ. ಸೊ ನಿಧಾನಕ್ಕೆ ಪ್ರೆಸ್ ಮಾಡ್ಬೋದು. ಅದೇ ಚಪಾತಿ ಮಾಡಬೇಕಾದ್ರೆ ನಾವು ಜಾಸ್ತಿ ಪ್ರೆಸ್ ಮಾಡಬೇಕಾಗುತ್ತೆ. ಪೂರಿ ಹಾಗೂ ಬೇರೆ ಏನಾದರೂ ಪೂರಿ, ವಡ ಎಲ್ಲ ಮಾಡಬೇಕಾದ್ರೆ ನಾವು ಇದನ್ನು ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಅದೇ ಚಪಾತಿ ಮಾಡಬೇಕಾದ್ರೆ ಜಾಸ್ತಿ ಪ್ರೆಸ್ ಮಾಡಿದ್ರೆ ಆಯಿತು. ಇಲ್ಲಿ ನಾನು ಫಸ್ಟಿಗೆ ರೈಸ್ ವಡ ಮಾಡಿದ್ದೀನಿ. ರೈಸ್ ವಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ನಂದು ಆಲ್ರೆಡಿ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ಕೋಕೋನಟ್ ರೈಸ್ ವಡ ಅಂತ. ಅದನ್ನು ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಇದು ರೈಸ್ ವಡ. ಇಲ್ಲಿ ರೈಸ್ನ ಯೂಸ್ ಮಾಡಿದ್ದೀನಿ ನಾನು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದನ್ನು ಒಂದ್ಸಲ ಟ್ರೈ ಮಾಡಿ ನೀವು. ಇದನ್ನು ಎರಡು ಕಡೆ ಈ ಥರ ಬೇಯಿಸಿಬಿಟ್ರೆ ತುಂಬ ಕ್ರಿಸ್ಪಿಯಾಗಿರೋ ರೈಸ್ ವಡನ ನಾವು ಮಾಡ್ಬೋದು. ಇವಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಚಪಾತಿ ಮೇಕರ್. ಇದನ್ನು ನಾನು ಈ ಥರ ಪೇಪರ್ ಯೂಸ್ ಮಾಡಿದ್ದೀನಿ. ಇಲ್ಲಿ ನಿಧಾನಕ್ಕೆ ಇದನ್ನು ಓಪನ್ ಮಾಡಬೇಕು. ಪ್ರೆಸ್ ಮಾಡಿ ಆದಮೇಲೆ ನಿಧಾನಕ್ಕೆ ಓಪನ್ ಮಾಡಿ, ಇಲ್ಲಾಂದರೆ ಅದು ಅಂಟ್ಕೊಳ್ಳುತ್ತೆ. ಈ ಥರ ಕರೆಕ್ಟಾಗಿ ಬಂದಿದೆ ಶೇಪು, ಎಲ್ಲ ಸುತ್ತಲೂ ಎಲ್ಲ ಕಡೆನೂ ಕರೆಕ್ಟಾಗಿದೆ, ದಪ್ಪನೂ ಇಲ್ಲ ಜಾಸ್ತಿ. ಇದನ್ನು ಎರಡೂ ಕಡೆ ನಾವು ಬೇಯಿಸಬೇಕು ಫಸ್ಟಿಗೆ ನಿಧಾನಕ್ಕೆ, ಆಮೇಲೆ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಸಾಫ್ಟಾಗಿರುವಂತಹ ಚಪಾತಿ ನಮಗೆ ರೆಡಿಯಾಗುತ್ತೆ. ಇದಕ್ಕೆ ಜಾಸ್ತಿ ಎಣ್ಣೆನೂ ನಾವು ಯೂಸ್ ಮಾಡಲ್ಲ, ಯಾಕೆಂದರೆ ಈ ಥರ ಅಪ್ಲೈ ಮಾಡಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀವಿ, ಆಮೇಲೆ ಜಾಸ್ತಿ ಎಣ್ಣೆ ಹಾಕಲ್ಲ. ಇದಕ್ಕೆ ಬೇಕಿದ್ದರೆ ಹಾಕೋಬೋದು, ನಾನಿಲ್ಲಿ ಎಣ್ಣೆ ಯೂಸ್ ಮಾಡಿಲ್ಲ ಜಾಸ್ತಿ. ಈ ಥರ ಒಂದು ಸೈಡ್ ನಾವು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಈ ಥರ ಪ್ರೆಸ್ ಮಾಡಿ ನಿಧಾನಕ್ಕೆ ಓಪನ್ ಮಾಡಿ ಇದನ್ನು ಸುತ್ತಲೂ ನಾವು ಇದನ್ನು ಒಂದೆರಡು ಸಲ ಪ್ರೆಸ್ ಮಾಡಬೇಕು. ಆವಾಗ ಕರೆಕ್ಟಾಗಿರೋ ಶೇಪಲ್ಲಿ ನಮಗೆ ಚಪಾತಿ ಬರುತ್ತೆ, ಅಗಲನೂ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಅಗಲ ಆಗುತ್ತೆ. ಈ ಥರ ಸುತ್ತ 1-2-3 ಸಲ ನೀವು ಈ ಥರ ತಿರುಗಿಸಿ ಮಾಡಿದರೆ ಕರೆಕ್ಟಾಗಿರೋ ಅದೇ ಶೇಪಲ್ಲಿ ದೊಡ್ಡದಾಗಿರೋ ಚಪಾತಿನ ನಾವು ಮಾಡ್ಬೋದು.
ಇದಕ್ಕಿಂತ ಚಿಕ್ಕದು ತಗೊಂಡ್ರೆ ನಾವು ಅದು ಚಿಕ್ಕದಾಗಿರೋ ಚಪಾತಿ ಮಾಡ್ಬೋದಷ್ಟೇ, ಪೂರಿ ಥರ ಇರುತ್ತೆ ಅದು. ಬಟ್ ನಮ್ಗೆ ಕರೆಕ್ಟಾಗಿರೋ ಚಪಾತಿ ಮಾಡಬೇಕು ಅಂತಂದರೆ ಇದನ್ನೇ ತಗೊಳ್ಳಿ, ದೊಡ್ಡದಾಗಿರೋಂಥ ಸೈಜಿದ್ದು. ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಅಥವಾ ಶಾಪಲ್ಲೂ ಸಿಗುತ್ತೆ. ಇದು ಶಾಪಲ್ಲಿ ಕಮ್ಮಿಗೆ ಸಿಗುತ್ತೆ ಅದಕ್ಕಿಂತ. ನಾನು ಶಾಪಲ್ಲೇ ಪರ್ಚೇಸ್ ಮಾಡಿರೋದು. ನೀವು ಬೇಕಿದ್ರೆ ಆನ್ಲೈನಲ್ಲಿ ಬೈ ಮಾಡ್ಬೋದು ಇದನ್ನು. ಈ ಥರ 2 ಸೈಡ್ ನಾವು ಇದನ್ನು ಬೇಯಿಸ್ಬಿಟ್ಟು ನಾವು ಇದನ್ನು ಇಮಿಡಿಯೇಟಾಗಿ ಹಾಟ್ ಬಾಕ್ಸಿಗೆ ಹಾಕ್ತೀವಿ.